ಜಾತಿ ಜನಗಣತಿ ವರದಿ ಮಂಡನೆ ಸ್ವಾಗತ ಮಾಡ್ತೀವಿ. ವರದಿ ಮಾಡಿದ ಉದ್ದೇಶ ಆಗ ಈಡೇರ್ತಾ ಇದೆ, ಅದು ಸಹಜವಾಗಿ ನಮಗೆ ಖುಷಿಯನ್ನು ತರಿಸ್ತಾ ಇದೆ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಎಚ್ ಕಾಂತರಾಜು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವರದಿ ಅವೈಜ್ಞಾನಿಕ ಅಂತ ಏನು ವಿರೋಧಗಳನ್ನು ವ್ಯಕ್ತಪಡಿಸಲಾಗ್ತಾ ಇತ್ತು, ಆ ಬಗ್ಗೆನೂ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ವರದಿ ಅವೈಜ್ಞಾನಿಕ ಅಲ್ವೇ ಅಲ್ಲ, ಎಲ್ಲೋ ಕೂತ್ಕೊಂಡು ನಾವು ತಯಾರಿಸಿದ್ದಲ್ಲ, ನಾವು ಯಾವ ಜಾತಿಯನ್ನು ನಾವು ಬಿಟ್ಟಿಲ್ಲ, ಎಲ್ಲರ ಮನೆಗೆ ಹೋಗಿದ್ದೀವಿ, ಒಂದು ಕಡೆ ಕೂತು ನಾವು ಈ ವರದಿಯನ್ನ ಪ್ರಿಪೇರ್ ಮಾಡಿಲ್ಲ, ಡೇಟಾ ಸಂಗ್ರಹ ಮಾಡಿದ್ದೀವಿ, ಉಪಜಾತಿಗಳನ್ನು ನಾವು ಗಣನೆಗೆ ತಗೊಂಡಿದ್ದೀವಿ, ವರದಿಯಲ್ಲಿ ಏನಿದೆ ಅಂತ ಸಿಎಂಗೆ ಗೊತ್ತಿಲ್ಲ, ಈಗ ಮಂಡನೆ ಆಗಿದೆ ಅಂತ ಹೇಳಿ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಎಚ್ ಕಾಂತರಾಜು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ, ನೋಡೋಣ. ಇವತ್ತು ನಡೆಯುವಂಥ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೀತಿದೆ. ಪ್ರಮುಖ ಸಚಿವರು ಕೂಡ ಕಡ್ಡಾಯವಾಗಿ ಹಾಜರಿರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಒಂದು ಸೂಚನೆಯನ್ನು ಬಂದಿರತಕ್ಕಂಥದ್ದು. ಬನ್ನಿ, ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ಜಸ್ಟಿಸ್ ಕಾಂತರಾಜು ಅವರೇ ಇದ್ದಾರೆ. ನೀವು ಕೊಟ್ಟಿರ್ತಕ್ಕಂಥ ಒಂದು ವರದಿ ಅವೈಜ್ಞಾನಿಕ, 10 ವರ್ಷಗಳಾಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮೇಲ್ವರ್ಗಗಳು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಇಲ್ಲ, ಅದು ವಿರೋಧ ಮಾಡೋದು ಅಥವಾ ಅವ್ರ ಅಭಿಪ್ರಾಯಗಳು ಹೇಳ್ತಕ್ಕಂಥದ್ದು ಏನು ತಪ್ಪಲ್ಲ. ಅವ್ರಿಗೇನು ಅನಿಸಿದೆಯೋ ಅದನ್ನು ಹೇಳ್ತಾರೆ, ಅವ್ರದ್ದೇ ಆದ ಕಾರಣಗಳು ಇರ್ತಾವೆ. ಅದು ಯಾವುದಕ್ಕೆ ಹೇಳ್ತಾರಂತ ನಮಗೆ ಗೊತ್ತಿಲ್ಲ. ನನಗೆ ಕೇಳಿರೋದು ಅವ್ರು ವಿರೋಧ ಮಾಡ್ತಕ್ಕಂಥದ್ದು ಇದು ಅವೈಜ್ಞಾನಿಕ ಅಂತಕ್ಕಂಥ ದೃಷ್ಟಿಯಿಂದ ನಾನು ಪತ್ರಿಕೆಗಳೆಲ್ಲ ನೋಡಿದ್ದೇನೆ. ಇದು ಅವೈಜ್ಞಾನಿಕ ಅಂತ ಹೇಳಲಿಕ್ಕಾಗೋದಿಲ್ಲ. ವೈಜ್ಞಾನಿಕವಾಗಿರಲಿಕ್ಕೆ ಏನು ಮಾಡೋಕ್ಕೆ ಸಾಧ್ಯನೋ ಇವಾಗ ನಾನು ಇಷ್ಟೇ ಹೇಳ್ತೇನೆ. ಹಿಂದೆ ಇದೇ ಥರ ಕೇಂದ್ರ ಸರ್ಕಾರದಲ್ಲೂ ರಾಜ್ಯ ಸರ್ಕಾರದಲ್ಲೂ ವರದಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಏನು, ಆ ವರದಿಗಳನ್ನು ಸರ್ಕಾರಗಳು ಆಗಿನ ಸರ್ಕಾರಗಳು ಒಪ್ಪಿಕೊಂಡು ಜಾರಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳಾಗಿದ್ದಾವೆ. ಸೊ ಆದ್ದರಿಂದ ಅದನ್ನು ಕೂಡ ಗಮನಿಸಿ ಅದಕ್ಕೆ ಇನ್ನೂ ಏನು ಇತ್ತೀಚಿನ ದಿನಗಳ ಇನ್ನೂ ಹೆಚ್ಚಿನ ಮಾಹಿತಿ ಏನು ಬೇಕೋ ಅದನ್ನು ಪಡ್ಕೊಂಡು ಇರ್ತಕ್ಕಂಥ ಎಲ್ಲ ಒಂದು ಕ್ರಮಗಳನ್ನು ವಹಿಸಿ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಇದನ್ನು ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಉಪಪಂಗಡಗಳನ್ನು ಗಣನೆಗೆ ತೆಗೆದುಕೊಂಡಿಲ್ಲ, ಮತ್ತೊಂದು ಕಡೆಯಾಗಿ ಅದು ಅವೈಜ್ಞಾನಿಕವಾಗಿದೆ, ಕೆಲವೊಂದು ಸಮುದಾಯಗಳನ್ನ ಕೈ ಬಿಟ್ಟಿದ್ದಾರೆ, ಎಲ್ಲೋ ಕೂತ್ಕೊಂಡು ವರದಿಯನ್ನು ತಯಾರಿಸಿದ್ದಾರೆ, ಇಂಥದ್ದೊಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್. ಇಲ್ಲ ನೋಡಿ, ಅದೆಲ್ಲೋ ಕೂತ್ಕೊಂಡು ಮಾಡಿದ್ದಾರೆ ಬಿಟ್ಟಿದ್ದಾರೆ, ಅದೆಲ್ಲ ತಯಾರು ಮಾಡಿದ್ದಾರೆ ಅಂತಕ್ಕಂಥದ್ರಲ್ಲಿ ಹುರುಳಿಲ್ಲ, ಸುಳ್ಳದು, ಗೊತ್ತಾಯ್ತಾ. ಆಮೇಲೆ ಯಾವ ಜಾತಿಯನ್ನು ಬಿಟ್ಟಿದ್ದಾರೆ, ಇಂಥವ್ರು ಇದು ಮನೆಗೆ ಹೋಗಿಲ್ಲ ಅಂತಕ್ಕಂಥದ್ದು ಕೂಡ ಸರಿ ಇಲ್ಲ. ಯಾಕೆಂತ ಹೇಳಿದರೆ ನೋಡಿ, ನಾವು ಯಾವುದೇ ಜಾತಿ ಪಟ್ಟಿಯನ್ನು ಮಾಡಿ ನಾವು ಮಾಡಿರ್ತಕ್ಕಂಥದ್ದೇನಿದೆಯಲ್ಲ, ನಾವು ಯಾವ ಜಾತಿಯನ್ನು ಊಹೆ ಮಾಡಿ ಸೇರಿಸಿರ್ತಕ್ಕಂಥದ್ದಿಲ್ಲ, ನಮ್ಮ ಚಾಯ್ಸಲ್ಲಿಲ್ಲ. ಇರ್ತಕ್ಕಂಥ ಜಾತಿಯ ಪಟ್ಟಿಯ ಜೊತೆಗೆ ಆಮೇಲೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲವ್ರನ್ನೂ ಕೂಡ ನಿಮ್ಮ ಜಾತಿಗಳು ಈಗ ಇರ್ತಕ್ಕಂಥ ಜಾತಿ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರಿಲ್ಲ ಅಂತ ಹೇಳಿದ್ರೆ ನೀವು ಬಂದು ಆಯೋಗಕ್ಕೆ ಕೊಡಿ, ನಾವು ಅದನ್ನು ಜಾತಿ ಪಟ್ಟಿಯಲ್ಲಿ ಸೇರಿಕೊಂಡು ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಹಿಂದುಳಿದ ವರ್ಗಗಳಿಗೆ ಏನೇನು ಸೌಲಭ್ಯಗಳು ಕೊಡಬೇಕಂತಕ್ಕಂಥದ್ದು ಅವಕಾಶ ಸಂವಿಧಾನಲ್ಲಿ ಇದೆಯೋ ಅಂಥದ್ದೆಲ್ಲ ಕೊಡೋದಕ್ಕೆ ನಮಗೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಇದು ಜಾರಿ ಆಗಿಲ್ಲ, ಯಾವ್ಯಾವ ಕ್ಷೇತ್ರದಲ್ಲಿ ಫಲಾನುಭವಿಗಳಿಗೆ ಫಲ ಸಿಕ್ಕಿಲ್ಲೋ ಅಂಥ ಒಂದು ಏರಿಯಾಗಳ ಕ್ಷೇತ್ರಗಳನ್ನ ನೋಡಿಕೊಂಡು ನಾವು ಅದನ್ನು ರೆಕಮೆಂಡೇಶನ್ ಮಾಡಿದ್ದೇವೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಜಾತಿವಾರು ವಿವರಗಳನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ. ಯಾಕೆಂತ ಹೇಳಿದರೆ ನಾವು ಮಾಡ್ತಕ್ಕಂಥ ಸಮೀಕ್ಷೆನಲ್ಲಿ ಅದು ಒಂದು ಭಾಗ ಅಂಥದ್ದನ್ನು ಮಾಡಿ ಕೊಟ್ಟಿದ್ದೇವೆ. ಇವತ್ತು ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಜಾತಿ ಸಮುದಾಯಗಳು ಎಷ್ಟಿದೆ ಅಂತಕ್ಕಂಥದ್ದು ಅದರಿಂದ ಬರ್ತಕ್ಕಂಥದ್ದು ನಿಜ. ಆದರೆ ಅದು ಸಮೀಕ್ಷೆ ದೃಷ್ಟಿಯ ಆ ದೃಷ್ಟಿ ಅಷ್ಟೇ, ಅದು ಯಾರಿಗೆ ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಅಂತಕ್ಕಂಥದ್ದೆಲ್ಲ. ಸಮಾಜದಲ್ಲಿ ನೋಡಿ, ಈ ಸಮೀಕ್ಷೆಯಿಂದಿರ್ತಕ್ಕಂಥ ಬಹಳ ಮುಖ್ಯವಾದ ಉದ್ದೇಶ ಅಂತ ಹೇಳಿದರೆ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಕಂಡುಹಿಡಿದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಹಮ್ಮಿಕೋಬೇಕಂತಕ್ಕಂಥದ್ದು ಅಷ್ಟೇ ಬಿಟ್ಟರೆ ಇದು ಅವ್ರಿಗೆ ಅನುಕೂಲ ಆಗುತ್ತೆ ಇವ್ರಿಗೆ ಅನಾನುಕೂಲ ಆಗುತ್ತೆ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಸಮೀಕ್ಷೆ ಉದ್ದೇಶವೇ ಸಮಾನತೆ ತರ್ತಕ್ಕಂಥದ್ದು. ನಮಸ್ಕಾರ. ಸೊ ಇದಿಷ್ಟು ಜಸ್ಟಿಸ್ ಕಾಂತರಾಜ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.